ಹೊಳೆನರಸೀಪುರ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ತಾಲೂಕು ಕಾನೂನು ಸೇವೆಗಳ ಸಮಿತಿ, ವಕೀಲರ ಸಂಘ ಹಾಗೂ ಪುರಸಭೆ ಸಹಕಾರದಲ್ಲಿ ಸ್ವಚ್ಛತಾ ಈ ಸೇವಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಸುತ್ತಮುತ್ತಲಿನ ಪ್ರದೇಶ ಮತ್ತು ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಂಡಲ್ಲಿ ಉತ್ತಮ ಆರೋಗ್ಯದ ಜೊತೆಗೆ ಸಾಂಕ್ರಾಮಿಕ ರೋಗಗಳಿಂದ ರಕ್ಷಣೆ ಪಡೆಯಬಹುದು. ಆದ್ದರಿಂದ ಪ್ರತಿಯೊಬ್ಬರೂ ಸ್ವಚ್ಛತೆ ಮತ್ತು ಪರಿಸರ ರಕ್ಷಣೆಗೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ನಿವೇದಿತಾ ಮಹಾಂತೇಶ್ ಮನವಳ್ಳಿ ಮಠ್ ಸಲಹೆ ನೀಡಿದರು. ಸ್ವಚ್ಛತಾ ಈ ಸೇವಾ ಕಾರ್ಯಕ್ರಮಕ್ಕೆ ಗಿಡ ನೆಡುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ನಮ್ಮ ದಿನನಿತ್ಯದ ಕರ್ತವ್ಯದಲ್ಲಿ ಸ್ವಚ್ಛತೆಗೆ ಆದ್ಯತೆ ಒಂದಾಗಬೇಕು ಮತ್ತು ಪಾಲನೆ ಮಾಡುವುದು ನಮ್ಮಗಳ ಜವಾಬ್ದಾರಿ ಎಂದರು. ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದ ಎಂ.ವಿ. ಶಿವಕುಮಾರ್ ಮಾತನಾಡಿ, ಸ್ವಚ್ಛತಾ ಈ ಸೇವಾ ಕಾರ್ಯಕ್ರಮ, ಪರಿಸರ ದಿನ, ತಂಬಾಕು ನಿರ್ಮೂಲನಾ ದಿನ ಹಾಗೂ ಇತರೆ ಜಾಗೃತಿ ಕಾರ್ಯಕ್ರಮಗಳು ಒಂದು ದಿನಕ್ಕೆ ಸೀಮಿತಗೊಳಿಸದೆ ಪ್ರಜ್ಞಾವಂತ ನಾಗರಿಕರಾದ ನಾವುಗಳು ನಮ್ಮ ನಡವಳಿಕೆಯಲ್ಲಿ ಅಳವಡಿಸಿಕೊಂಡು ಸ್ವಚ್ಛತೆಗೆ ಆದ್ಯತೆ ನೀಡೋಣ ಮತ್ತು ನಮ್ಮ ಅಕ್ಕಪಕ್ಕದ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಲು ಆದ್ಯತೆ ನೀಡೋಣವೆಂದು ಕರೆ ಕೊಟ್ಟರು. ಪುರಸಭಾಧ್ಯಕ್ಷ ಎ. ಶ್ರೀಧರ್ ಹಾಗೂ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಎಂ.ವಿ. ಶಿವಕುಮಾರ್ ಹಾಗೂ ಪುರಸಭಾ ಮುಖ್ಯಾಧಿಕಾರಿ ಸಿ.ಡಿ. ನಾಗೇಂದ್ರ ಕುಮಾರ್ ಗಿಡ ನೆಟ್ಟು ಪೌರ ಕಾರ್ಮಿಕರ ಜೊತೆ ಸೇರಿ ಕೋರ್ಟ್ ಆವರಣ ಸ್ವಚ್ಛಗೊಳಿಸಿದರು. ತಾಲೂಕು ವಕೀಲರ ಸಂಘದ ಕಾರ್ಯದರ್ಶಿ ಉಲ್ಲುವಾಲ ಸತೀಶ್, ನ್ಯಾಯಾಲಯದ ಶಿರಸ್ತೇದಾರ್ಗಳಾದ ಈನಾ ಕೌಸರ್ ಹಾಗೂ ನಳಿನ, ಪುರಸಭಾ ಪರಿಸರ ಇಂಜಿನಿಯರ್ ರುಚಿದರ್ಶಿನಿ, ಮೇಸ್ತ್ರಿ ಮಾದಯ್ಯ, ನ್ಯಾಯಾಲಯದ ಸಿಬ್ಬಂದಿಗಳಾದ ಲಲಿತಾ, ಪ್ರೇಮ, ಸುಮಿತ್ರಾ, ಮಲ್ಲಿಕಾ, ವೀರಪ್ಪ, ಕುಮಾರ್, ಮಂಜುಳಾ, ಲೋಕೇಶ್, ಜಯರಾಮ್, ಮಮತಾ ಹಾಗೂ ಇತರರು ಇದ್ದರು. ನಾವು ಈ ಹೊಳೆನರಸೀಪುರದ ಕೋರ್ಟ್ ಆವರಣದಲ್ಲಿ ಇವತ್ತು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇದರಲ್ಲಿ ಎಲ್ಲರೂ ಸಹ ಭಾಗಿಯಾಗಿದ್ದಾರೆ. ಅದೇ ರೀತಿ ನಮ್ಮ ಪರಿಸರವನ್ನು ಮತ್ತು ನಮ್ಮ ಸುತ್ತಮುತ್ತಲಿನ ಎಲ್ಲ ಪ್ರದೇಶವನ್ನು ನಾವು ಕ್ಲೀನಾಗಿ ಇಟ್ಕೊಂಡು ಅದರಿಂದ ಒಳ್ಳೆಯ ಆರೋಗ್ಯವನ್ನು ಹೊಂದೋಣ ಅಂತ ಹೇಳ್ತಾ, ಅದೇ ರೀತಿ ಇವತ್ತಿನ ದಿವಸ ನಾವು ಇಲ್ಲಿ ಸಸಿಯನ್ನು ನೆಟ್ಟು ಸಹಿತ ನಾವು ಇಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಈ ಒಂದು ಪ್ರಕ್ರಿಯೆ ಇನ್ನೂ ಸಹಿತ ಮುಂದೆ ಬರಲಿ ಅಂತ ಹೇಳ್ತಾ ನಾನೆಲ್ಲರಿಗೂ ನಮಸ್ಕಾರ ಹೇಳ್ತೇನೆ. ನ್ಯಾಯಾಲಯದ ಆವರಣದಲ್ಲಿ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ತುಂಬ ಸಂತೋಷಕರ ವಿಚಾರ. ಜೊತೆಗೆ ಏನಪ್ಪ ಅಂತ ಅಂದರೆ, ನಾವು ಪ್ರತಿಯೊಂದು ದಿನವೂ ಆಚರಿಸ್ತೀವಿ. ವಿಶ್ವ ಪರಿಸರ ದಿನ ಆಚರಿಸ್ತೀವಿ, ತಂಬಾಕು ನಿರ್ಮೂಲನಾ ದಿನ ಆಚರಿಸ್ತೀವಿ. ಬರೀ ದಿನಗಳನ್ನ ಆಚರಿಸ್ತೀವಿ ಹೊರತು ಅದೇ ರೀತಿ ನಾವು ನಡ್ಕೊಂತ ಇಲ್ಲ. ಆ ರೀತಿ ನಡ್ಕೊಳ್ಳೋಣ, ಬರೀ ಆಚರಣೆಗೆ ಸೀಮಿತ ಆಗೋದು ಬೇಡ. ಏನು ದಿನಗಳನ್ನ ಆಚರಿಸ್ತೀವಿ ಅದನ್ನು ನಡವಳಿಕೆಯಲ್ಲಿ ಅಭ್ಯಾಸ ಮಾಡ್ಕೊಳ್ಳೋಣ. ಸ್ವಚ್ಛತಾ ದಿನ ಬರೀ ನಮ್ಮ ಜಾಗನ ಸ್ವಚ್ಛತೆ ಮಾಡ್ಕೊಂಡು ಪಕ್ಕದ ಮನೆ ಜಾಗಕ್ಕೆ ತಗೊಂಡೋಗಿ ಕಸ ಬಿಸಾಕೋದಲ್ಲ, ಅವ್ರಿಗೆ ತೊಂದರೆ ಕೊಡೋದಲ್ಲ. ಅವ್ರಿಗೂ ಸ್ವಚ್ಛವಾಗಿರೋದಕ್ಕೆ, ನಾವು ಸ್ವಚ್ಛವಾಗಿರೋದಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಪಡೋಣ. ಸ್ವಚ್ಛವಾಗಿದ್ದರೆ ಆರೋಗ್ಯ ಸಿಗುತ್ತೆ. ದೇವತೆಗಳು ಎಲ್ಲಿ ಸ್ವಚ್ಛತೆ ಇರುತ್ತೆ ಅಲ್ಲಿ ದೇವತೆಗಳು ವಾಸ ಮಾಡ್ತಾರೆ ಅಂತ ಮಾತಿದೆ. ಆ ರೀತಿ ಎಲ್ಲರೂ ಕೂಡ ನಡ್ಕೊಳ್ಳೋಣ ಅಂತ ಹೇಳ್ತಾ ಎಲ್ರಿಗೂ ಕೂಡ ಧನ್ಯವಾದಗಳು.